ಪಾಳು ಬಿದ್ದ ಮನೆಯಲ್ಲಿ ಅಪ್ರಾಪ್ತಿಯ ಭೀಕರ ಕೊಲೆ. ಬೆಳ್ಳಂಬೆಳಗ್ಗೆ ಭಾವಿ ಪತಿಯಿಂದಾನೇ ನಡೆಯಿತು ಕತ್ತು ಸೀಳಿ ಹತ್ಯೆ. ಆರೋಪಿ ಎಸ್ಕೇಪ್, ಕಾರಣ ಇನ್ನೂ ನಿಗೂಢ. ಫೈನಲಿ ಭಾರತಕ್ಕೆ ರೀಚ್ ಆಯಿತು 92,700 ಮೆಟ್ರಿಕ್ ಟನ್ ಎಲ್ಪಿಜಿ. ಆದ್ರೂ ಹೋಟೆಲ್ಗೆ ತಪ್ಪದ ಸಂಕಷ್ಟ. 1000 ಸಿಲಿಂಡರ್ ಯಾವುದಕ್ಕೂ ಸಾಲಲ್ಲ. ಸರ್ಕಾರದ ನಡೆಯ ವಿರುದ್ಧ ಹೋಟೆಲ್ ಅಸೋಸಿಯೇಷನ್ನ ಸಮಾಧಾನ. ಮಾಲೀಕರಿಂದ ದೆಹಲಿ ಚಲೋಗೆ ನಿರ್ಧಾರ. ಮೊದಲ ಬಾರಿ ಬೆಂಗಳೂರು ನೋಡೋಕೆ ಬಂದ್ರೆ ಆಗ್ಬಿಡ್ತು ರಾಬರಿ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕೈನಿಂದಾನೇ 35,000 ಮೊಬೈಲ್ ನಗದು ದೋಚಿ ಪರಾರಿ. ದಾಖಲಾಯಿತು ದೂರು, ಆರೋಪಿಗಾಗಿ ಹುಡುಕಾಟ. ರೈಲ್ವೆ ಇಲಾಖೆ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಕಡೆಗಣನೆ. ರೊಚ್ಚಿಗೆದ್ದ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ. ಒತ್ತಡಕ್ಕೆ ಮಣಿದು ಪರೀಕ್ಷೆ ಕ್ಯಾನ್ಸಲ್. ಗಮನ ಸೆಳೆಯಿತು ನೂಕಾಟ, ತಳ್ಳಾಟ. ಕಾರ್ಯಕರ್ತರ ಭಾರೀ ಹೈಡ್ರಾಮಾ. ಇವತ್ತು ನಗುವಿನ ಒಡೆಯ ಅಪ್ಪುಗೆ 51ನೇ ಜನ್ಮದಿನ. ಪುನೀತ್ ಸಮಾಧಿಗೆ ಪೂಜೆ ಸಲ್ಲಿಸಿದ ದೊಡ್ಮನೆ ಕುಟುಂಬ. ಕಂಠೀರವ ಸ್ಟುಡಿಯೋಗೆ ಹರಿದು ಬಂದ ಅಭಿಮಾನಿಗಳು. ವಿಶೇಷವಾಗಿ ವಿಶ್ ಮಾಡಿದ್ರು ಪತ್ನಿ ಹಾಗೆಯೇ ಶಿವಣ್ಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.